ಹಾಯ್ ಹಲೋ ಗುಡ್ ಮಾರ್ನಿಂಗ್ ಶುಭೋದಯ. ಇದು ಇವತ್ತಿನ ಬೆಳಗ್ಗೆ 4:30 ಲಾಗಿನ್. ನಾನು ರೆಗ್ಯುಲರಾಗಿ ಎದ್ದೇಳೋ ಟೈಮಿಂಗ್ಸ್ ಇದೆ. 4:30ಗೆ ಎದ್ದು ನಾನು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ಹೊರಗಡೆ ನಂದು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು. ಸೊ ಹೊರಗಡೆ ಬಂದೆ, ಇನ್ನು ಯಾರೂ ಎದ್ದಿರಲ್ಲ. ಯಾಕಂದರೆ ಇಲ್ಲಿ ನಮ್ಮ ಮನೆ ಹತ್ರ ಯಾರೂ ಬೇಗ ಎದ್ದೇಳೋದಿಲ್ಲ, ನಾನೇ ಬೇಗ ಎದ್ದೇಳೋದು. ಸೊ ನನಗೂ ಕೆಲಸ ಇರುತ್ತೆ, ಅವ್ರ ಮನೆ ಒಂದೊಂದು ಥರ. ಸೊ ನನಗೆ ನನ್ನ ಇಬ್ಬರು ಮಕ್ಕಳು ಸ್ಕೂಲಿಗೆ ಕಳಿಸಿ, ಮನೆ ಕೆಲಸ, ಅವ್ರ ಟಿಫನ್ ರೆಡಿ, ಬಾಕ್ಸ್ ಹಾಕಬೇಕು, ಇಷ್ಟೆಲ್ಲ ಕೆಲಸ ಇದ್ದು ನನಗೆ ಮಲಗಬೇಕಂದು ಬೆಳಗ್ಗೆ ನಿದ್ದೆ ಬರೋದು ಇಲ್ಲ. ಸೊ ಹಾಗಾಗಿ ಇಲ್ಲಿ ಟೈಮ್ ಆಗಿಬಿಡುತ್ತೆ ಅಂತೇಳಿ ನಾನು 4:30 ಎದ್ದುಬಿಡ್ತೀನಿ. ಎದ್ದು ಇಲ್ಲೆಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ, ಹೊಸ್ಲೆಲ್ಲ ತೊಳೆದು, ರಂಗೋಲಿ ಹಾಕಿ, ಹೂವು ಎಲ್ಲ ಇಟ್ಟು ಹೊರಗಡೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಸ್ಕಿಪ್ಪಿಂಗ್ ಎಲ್ಲ ಮುಗಿಸಾದ್ಮೇಲೆ ಇಲ್ಲೂ ರಂಗೋಲಿ ಎಲ್ಲ ಹಾಕಿ ನೆಕ್ಸ್ಟು ನಾನು ಕಿಚನ್ನಿಗೆ ಹೋಗಿ ಟಿಫನ್ ರೆಡಿ ಮಾಡಿದೆ. ಅವ್ರಿಗೆ ಫಸ್ಟ್ ಬೋರ್ಮಿಟ ಕೊಡ್ತೀನಿ. ಇಲ್ಲಿ ಇವತ್ತು ನಾನು ಮೆಂತ್ಯ ಬಾತ್ ಮಾಡಬೇಕು ಅಂತ ಹೇಳ್ತೀನಿ. ಮಸಾಲೆ ರೆಡಿ ಮಾಡ್ತೀನಿ. ಕಾಯಿ, ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ ಇಷ್ಟು ಪೇಸ್ಟ್ ಮಾಡ್ಕೊಬೇಕು ಅಷ್ಟೇ. ಅದಾದಮೇಲೆ ನಾವು ಮಾಮೂಲಿ ಮಸಾಲೆ ಹಾಕ್ತೀವಲ್ಲ, ಚಕ್ಕೆ, ಲವಂಗ, ಪಲಾವ್ ಎಲೆ, ಏಲಕ್ಕಿ, ಇದೆಲ್ಲ ಸ್ವಲ್ಪ ಎಣ್ಣೆಗೆ ಹಾಕಿ ಫ್ರೈ ಮಾಡಿ, ಆಮೇಲೆ ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ನಾವು ರುಬ್ಬಾಕಿ ಹಾಕಿರೋದ್ರಿಂದ ನಾವೇನು ಹಸಿಮೆಣ್ಸಿನ್ಕಾಯಿ ಹಾಕೋಂಗಿಲ್ಲ. ಈರುಳ್ಳಿ ಮತ್ತು ಕರಿಬೇವು ತುಂಬ ಕಣ್ಣಿಗೆ ಒಳ್ಳೆಯದಲ್ವ, ಹಂಗಾಗಿ ನಾನು ಯಾವುದೇ ಒಂದು ಒಗ್ಗರಣೆ ಮಾಡಿದ್ರೆ ಕರಿಬೇವು ಜಾಸ್ತಿ ಆ್ಯಡ್ ಮಾಡ್ತೀನಿ. ಸೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಟಮೇಲೆ ಫಸ್ಟು ನಾನು ಟೊಮೆಟೊಗೂ ಮುಂಚೆ ಸೊಪ್ಪು ಹಾಕಿ ಎಣ್ಣೆಲಿ ನೋಡಿ ಚೆನ್ನಾಗಿ ಎಣ್ಣೆ ಒಳ್ಳೆ ಫ್ರೈ ಆಗಬೇಕು. ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಸೊಪ್ಪೆಲ್ಲ ಇಷ್ಟು ಸೊಪ್ಪಿದೆ, ಎಷ್ಟು ಕಾಣ್ತಿದೆ ಇವಾಗ. ಸೊ ಇಲ್ಲಿ ರುಬ್ಬಿರೋಂಥ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದು ಮೆಂತ್ಯ ಸೊಪ್ಪು ಒಳ್ಳೆಯದು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ಮಕ್ಳಿಗೂ ಒಳ್ಳೆಯದು, ಮಕ್ಳಿಗೂ ಆರೋಗ್ಯಕ್ಕೆ ಚೆನ್ನಾಗಿರುತ್ತೆ. ಸೊ ಈ ಥರ ಸೊಪ್ಪು, ತರಕಾರಿ ಇವೆಲ್ಲ ಮಕ್ಳಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ, ತಿಂತಾರೆ. ಈ ಥರ ಎಲ್ಲ ಬಾತ್ ಟೈಪ್ ಮಾಡಿಕೊಟ್ರೆ ತಿಂದು ಖಾಲಿ ಮಾಡ್ತಾರೆ. ಸೊ ನಾನು ಮಸಾಲೆ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ಟೊಮೆಟೊ ಮತ್ತು ಇಲ್ಲಿ ನನ್ನ ಬೀನ್ಸ್ ಕಾಳು, ಅದಾದಮೇಲೆ ಒಂದು 1/4 ಟೇಬಲ್ ಸ್ಪೂನು ಅರಿಶಿನ, 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡ್ರು, ಇಷ್ಟೇ. ಬೇರೆ ಇನ್ನೇನು ಇದಕ್ಕೆ ಜಾಸ್ತಿ ಮಸಾಲೆನೂ ಹಾಕೋಂಗಿಲ್ಲ, ಇಷ್ಟೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಮೆಂತ್ಯ ಬಾತಿಗೆ ಜಾಸ್ತಿ ಮಸಾಲೆ ಹಾಕೋದು ಚೆನ್ನಾಗಿರಲ್ಲ. ಖಾರನೂ ಕರೆಕ್ಟಾಗಿರುತ್ತೆ. ನಾವು ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ರೆ ಖಾರದ ಪುಡಿ, ಧನಿಯಾ ಪುಡಿ ಯಾವುದೂ ಯೂಸ್ ಮಾಡಿಲ್ಲ, ಗರಂ ಮಸಾಲೆ ಯಾವುದೂ ಹಾಕಿಲ್ಲ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ 1 ಟೇಬಲ್ ಸ್ಪೂನ್ ಬಿರಿಯಾನಿ ಪೌಡ್ರು, ಸ್ವಲ್ಪ 1/4 ಟೇಬಲ್ ಸ್ಪೂನ್ ಅರಿಶಿನ ಹಾಕಿದ್ದೀನಿ. ಸೊ ರೈಸ್ ಹಾಕ್ಬಿಟ್ಟು ಈ ಥರ ಎಲ್ಲ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀರು ಹಾಕ್ಬಿಟ್ಟು ಲಾಸ್ಟಿಗೆ ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಕುದಿಯೋದೆ ಅಂದರೆ ರೈಸ್ ಬಾಯ್ಲ್ ಆಗ್ತಾ ಇರ್ತಲ್ಲ, ಆಮೇಲೆ ನಾವು ಕುಕ್ಕರ್ ಮುಚ್ಚಳ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ನಾವು ಇದು ರೈಸ್ ಹಾಕ್ಬಿಟ್ಟಿಂದ ನೀರು ಹಾಕ್ಬಿಟ್ಟು ಒಂದೇ ಸಲ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ರೆ ರೈಸ್ ಸಪ್ರೇಟು, ಮಸಾಲೆ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ ಈ ಥರ ಕುದಿ ಬಂದಮೇಲೆ ನಾವು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ 2 ವಿಷಲ್ ಆಯಿತು. 2 ವಿಷಲ್ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ಇಲ್ಲಿ ಮಕ್ಕಳು ಬಾಕ್ಸಿಗೆ ರೆಡಿ ಮಾಡಬೇಕು, ಅವ್ರಿಗೆ ತಿನ್ನಿಸ್ಬೇಕು. ನೋಡಿ ಟಿಫನ್ ರೆಡಿಯಾಗಿದೆ. ಸೊ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯಲ್ಲೆಲ್ಲ ಪೂಜೆ ಮಾಡಿ ನಾನಿಲ್ಲಿ ನಮ್ಮ ಮನೆ ಹತ್ರ ನಿಯರಾಗೆ ನೆಲಮಹೇಶ್ವರಮ್ಮ ಅಂದರೆ ಗ್ರಾಮ ದೇವತೆ ಇದು. ಸೊ ಇಲ್ಲಿ ಬಂದು ದೇವರಿಗೆ ಶುಕ್ರವಾರ ಅಂತ ಆಗಿರೋದ್ರಿಂದ ಪ್ರತಿ ಶುಕ್ರವಾರ ಬರ್ತೀವಿ ನಾವು. ಬಂದು ದೇವ್ರಿಗೆ ನಮಸ್ಕಾರ ಮಾಡಿ ಏನೋ ಒಂಥರ ಸಮಾಧಾನ. ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಹೋಗಿ ಅಲ್ಲೂ ಆಂಜನೇಯಗೆ ಒಂದು ನಮಸ್ಕಾರ ಮಾಡಿ ನೋಡಿ ಇಲ್ಲಿ ಬಂದು ಇಲ್ಲಿ ಆಂಜನೇಯಂಗೂ ಒಂದು ನಮಸ್ಕಾರ ಮಾಡಿ ಅಷ್ಟರೊಳಗೆ ಅಲ್ಲೇ ನಮ್ಮ ಮಂಜು ಪ್ರಸಾದ ತಿಂತಾಯಿದ್ದಾರೆ. ಸೊ ನಾವು ಪ್ರಸಾದ ತಿಂದು ಮನೆಗೆ ಹೊರಟು. ಇವತ್ತಿನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬಾಯ್, ಸಬ್ಸ್ಕ್ರೈಬ್.